ಇನ್ನು ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಅದೇ ವಿಚಾರ ಇವತ್ತು ಲೋಕಸಭೆ ರಾಜ್ಯಸಭೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಯಿತು. ವಿರೋಧ ಪಕ್ಷಗಳಂತೂ ಯೋಗಿ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿತು. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಪ್ರಕರಣ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 30 ಜನರು ಸಾವನ್ನಪ್ಪಿದ್ರು, 90ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ಈ ಘಟನೆ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೋರಿ ಸಲ್ಲಿಸಿದ ಅರ್ಜಿ ಸುಪ್ರೀಂನಲ್ಲಿ ವಜಾ ಆಗಿದೆ. ಕಾಲ್ತುಳಿತ ಘಟನೆ ದುರದೃಷ್ಟಕರ ಎಂದಿರುವ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಲ್ಲಿಸಿದ ಅರ್ಜಿಯನ್ನು ವಜಾ ಮಾಡಿದೆ. ಈ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ಲೋಕಸಭೆಯಲ್ಲಿ ಕಾಲ್ತುಳಿತ ದುರಂತ ಕೋಲಾಹಲ. ಲೋಕಸಭೆಯಲ್ಲಿ ಕುಂಭಮೇಳದ ಕಾಲ್ತುಳಿತ ಪ್ರಕರಣ ಪ್ರತಿಧ್ವನಿಸಿತು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಭಾರೀ ವಾಗ್ವಾದಕ್ಕೆ ಕಾರಣವಾಯಿತು. ಕಾಲ್ತುಳಿತ ಪ್ರಕರಣದ ಚರ್ಚೆಗೆ ಅವಕಾಶ ಕೊಡಬೇಕೆಂದು ವಿಪಕ್ಷಗಳು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಟ್ಟು ಹಿಡಿದ್ವು. ಈ ವೇಳೆ ಹೈ ಡ್ರಾಮವೇ ನಡೆಯಿತು. ಮತ್ತೆ ಕುಂಭಮೇಳದ ವಿರುದ್ಧ ಸಿಡಿದೆದ್ದ ಖರ್ಗೆ. ಕಾಲ್ತುಳಿದ ಸಾವಿನ ಸಂಖ್ಯೆ ಹೇಳುವಂತೆ ಪಟ್ಟು. ಇವತ್ತು ಇಂಡಿಕೂಟದ ನಾಯಕರು ಕುಂಭಮೇಳವನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು. ಮಹಾ ಉತ್ಸವದಲ್ಲಿ ಸಂಭವಿಸಿದ್ದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಜನರೆಷ್ಟು? ನನ್ನ ಪ್ರಕಾರ 1 ಲಕ್ಷ ಇರಬಹುದು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಂಡ ಕಾರಿದ್ದಾರೆ. आज हजारों की संख्या में वहां पर अपनी जान दी है कुंभ मेला. ये देखो, ये मेरा अंदाज. ये सर नहीं, ये गलत है तो आप बताइए सर. ये देखो, उसीलिए बोला ये गलत है, ये मेरा अंदाज है. अगर ये सच नहीं है तो आप बताइए क्या सच है. ಶವದ ಜೊತೆ ಹಣ ಹಂಚಿ ಬಾಯಿ ಮುಚ್ಚುತ್ತಿದ್ದಾರೆ. लोगों का वहाँ जो प्रत्यक्षदर्शी हैं उनका कहना है कि हजारों लोग उसमें मारे गए. कुछ लोग गंगा में बहा दिए गए, कुछ लोगों को दबा दिया गया. संख्या 30 से ऊपर न जाने पाए, ये मुख्यमंत्री का स्पष्ट अधिकारियों को आदेश है. लाशें लोगों को नहीं दी जा रही. कह रहे हैं पैसा ले, पोस्टमार्टम नहीं करा रहे हैं. पैसा 15,000 20,000 रुपया दे के कह रहे कि ले जाओ डेड बॉडी यहाँ से, ताकि संख्या में ना आने पाए ये सब. ಕಾಲ್ತುಳಿತದಲ್ಲಿ ಸತ್ತವರ ಶವ ನದಿಗೆ ಎಸೆದಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಶವಗಳನ್ನು ನದಿಗೆ ಎಸೆಯಲಾಗಿದೆ. ಇದರಿಂದಾಗಿ ನೀರು ಇನ್ನಷ್ಟು ಕಲುಷಿತವಾಗಿದೆ ಎಂದು ಸಮಾಜವಾದಿ ಪಾರ್ಟಿ ಸಂಸದೆ ಜಯಾ ಬಚ್ಚನ್ ಕಿಡಿಕಾರಿದ್ದಾರೆ. सबसे ज्यादा कंटामिनेटेड वाटर इस वक्त कहाँ है? कुंभ में है. उसके लिए कोई सफाई नहीं दे रहे. बॉडीज जो पानी में डाल दी गई हैं उससे पानी कंटामिनेट हुआ है. यही पानी जो है लोगों तक पहुंच रहा है वहाँ. इसके ऊपर कोई सफाई नहीं दे रहे हैं और पूरा आई वॉश किया जा रहा है. ಕುಂಭಮೇಳದ ಕಾಲ್ತುಳಿತ ಸುತ್ತ ರಾಜಕೀಯ ಶುರುವಾಗಿದೆ. ಯೋಗಿ ಸರ್ಕಾರ ಸಾವಿನ ಪಕ್ಕ ಲೆಕ್ಕ ಕೊಟ್ಟರೆ ಅನುಮಾನ ಪರಿಹಾರವಾಗೋದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಅದೇ ವಿಚಾರ ಇವತ್ತು ಲೋಕಸಭೆ ರಾಜ್ಯಸಭೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಯಿತು. ವಿರೋಧ ಪಕ್ಷಗಳಂತೂ ಯೋಗಿ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿತು. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಪ್ರಕರಣ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ. ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 30 ಜನರು ಸಾವನ್ನಪ್ಪಿದ್ರು, 90ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ಈ ಘಟನೆ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೋರಿ ಸಲ್ಲಿಸಿದ ಅರ್ಜಿ ಸುಪ್ರೀಂನಲ್ಲಿ ವಜಾ ಆಗಿದೆ.
ಕಾಲ್ತುಳಿತ ಘಟನೆ ದುರದೃಷ್ಟಕರ ಎಂದಿರುವ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಲ್ಲಿಸಿದ ಅರ್ಜಿಯನ್ನು ವಜಾ ಮಾಡಿದೆ. ಈ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ಲೋಕಸಭೆಯಲ್ಲಿ ಕಾಲ್ತುಳಿತ ದುರಂತ ಕೋಲಾಹಲ. ಲೋಕಸಭೆಯಲ್ಲಿ ಕುಂಭಮೇಳದ ಕಾಲ್ತುಳಿತ ಪ್ರಕರಣ ಪ್ರತಿಧ್ವನಿಸಿತು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಭಾರೀ ವಾಗ್ವಾದಕ್ಕೆ ಕಾರಣವಾಯಿತು. ಕಾಲ್ತುಳಿತ ಪ್ರಕರಣದ ಚರ್ಚೆಗೆ ಅವಕಾಶ ಕೊಡಬೇಕೆಂದು ವಿಪಕ್ಷಗಳು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಟ್ಟು ಹಿಡಿದ್ವು. ಈ ವೇಳೆ ಹೈ ಡ್ರಾಮವೇ ನಡೆಯಿತು. ಮತ್ತೆ ಕುಂಭಮೇಳದ ವಿರುದ್ಧ ಸಿಡಿದೆದ್ದ ಖರ್ಗೆ. ಕಾಲ್ತುಳಿದ ಸಾವಿನ ಸಂಖ್ಯೆ ಹೇಳುವಂತೆ ಪಟ್ಟು. ಇವತ್ತು ಇಂಡಿಕೂಟದ ನಾಯಕರು ಕುಂಭಮೇಳವನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು. ಮಹಾ ಉತ್ಸವದಲ್ಲಿ ಸಂಭವಿಸಿದ್ದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಜನರೆಷ್ಟು? ನನ್ನ ಪ್ರಕಾರ 1 ಲಕ್ಷ ಇರಬಹುದು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೆಂಡ ಕಾರಿದ್ದಾರೆ. आज हजारों की संख्या में वहां पर अपनी जान दी है कुंभ मेला. ये देखो, ये मेरा अंदाज. ये सर, नहीं ये गलत है तो आप बताइए सर. ये देखो, इसीलिए बोला ये गलत है, ये मेरा अंदाज है. अगर ये सच नहीं है तो आप बताइए क्या सच है. ಶವದ ಜತೆ ಹಣ ಹಂಚಿ ಬಾಯಿ ಮುಚ್ಚುತ್ತಿದ್ದಾರೆ. लोगों का वहाँ जो प्रत्यक्षदर्शी हैं उनका कहना है कि हजारों लोग उसमें मारे गए, कुछ लोग गंगा में बहा दिए गए, कुछ लोगों को दबा दिया गया. संख्या 30 से ऊपर न जाने पाए, ये मुख्यमंत्री का स्पष्ट अधिकारियों को आदेश है. लाशें लोगों को नहीं दी जा रही, कह रहे हैं पैसा ले, पोस्टमार्टम नहीं करा रहे हैं. पैसा 15,000-20,000 रुपया दे के कह रहे कि ले जाओ डेड बॉडी यहाँ से, ताकि संख्या में ना आने पाए ये सब. ಕಾಲ್ತುಳಿತದಲ್ಲಿ ಸತ್ತವರ ಶವ ನದಿಗೆ ಎಸೆದಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಶವಗಳನ್ನು ನದಿಗೆ ಎಸೆಯಲಾಗಿದೆ. ಇದರಿಂದಾಗಿ ನೀರು ಇನ್ನಷ್ಟು ಕಲುಷಿತವಾಗಿದೆ ಎಂದು ಸಮಾಜವಾದಿ ಪಾರ್ಟಿ ಸಂಸದೆ ಜಯಾ ಬಚ್ಚನ್ ಕಿಡಿಕಾರಿದ್ದಾರೆ. सबसे ज्यादा कंटामिनेटेड वाटर इस वक्त कहाँ है? कुंभ में है. उसके लिए कोई सफाई नहीं दे रहे. बॉडीज जो पानी में डाल दी गई हैं उससे पानी कंटामिनेट हुआ है. यही पानी जो है लोगों तक पहुंच रहा है वहाँ. इसके ऊपर कोई सफाई नहीं दे रहे हैं और पूरा आई वॉश किया जा रहा है. ಕುಂಭಮೇಳದ ಕಾಲ್ತುಳಿತ ಸುತ್ತ ರಾಜಕೀಯ ಶುರುವಾಗಿದೆ. ಯೋಗಿ ಸರ್ಕಾರ ಸಾವಿನ ಪಕ್ಕ ಲೆಕ್ಕ ಕೊಟ್ಟರೆ ಅನುಮಾನ ಪರಿಹಾರವಾಗೋದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.